ಮೈಸೂರು ತಾಲೂಕು ಟೀಕಾಟೂರು ಗ್ರಾಮದಲ್ಲಿ ಒಂದು ದುಃಖವಾದ ದಿವಸ ಶ್ರೀ ಮಹಾದೇವ ಸ್ವಾಮಿಯವರು ಧರ್ಮಪತ್ನಿಯವರಾದ ಶ್ರೀಮತಿ ದೇವಮ್ಮನವರನ್ನ ಕಳ್ಕೊಂಡ್ರು. ದುಃಖವಾದ ಸನ್ನಿವೇಶದಲ್ಲಿ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತರಾದಂಥ ಮಯೂರ್ ಅವರು ಸೊಸೆಯವರಾದ ರೇಖಾ ಮತ್ತು ಟೀಕಾಟೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ದುಃಖ ಪಡುವಂಥ ಒಂದು ದುಃಖವಾದ ಸನ್ನಿವೇಶ ಇವತ್ತು ಈ ಗ್ರಾಮದಲ್ಲಿ. ಏಕೆಂದರೆ ಹಠಾತ್ತನೆ ಸಾವಿಗೆ ಶರಣಾಗಿ ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಈ ತಾಯಿ ದೇವಮ್ಮನವರು ಮೊಗ್ಗು ಅಂತ ಇವ್ರನ್ನ ಕರೀತಾ ಇದ್ರು ಮನ ತಂದವರು. ಈ ಮಹತಾಯಿ ಹಿಂತಿರುಗಿ ಬರಲಾಗದಂತ ಒಂದು ಊರುಗೊಟ್ಟೋಗಿದ್ದಾರೆ. ಮಾನವ ಜನ್ಮಕ್ಕೆ ವಿದಾಯ ಹೇಳಿ ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಈ ತಾಯಿಯ ಜನ್ಮ ಸಾರ್ಥಕಮಯವಾದದ್ದು. ಇವತ್ತು ಅಪಾರವಾದ ಬಂಧು ಬಾಂಧವರು, ಗ್ರಾಮಸ್ಥರು, ಎಲ್ಲಾ ಕೋಮುವಾರನ ಜನಾಂಗದವರು ಕೂಡ ಇವತ್ತಿಲ್ಲಿ ಸೇರಿದ್ದಾರೆ. ಅವರು ಊಟ ಮಾಡಿದ್ದಾರೆ. ಅವರ ಕೈಲಾಸ ಗಣರಾಧನ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಅದಕ್ಕೆ ಹೇಳೋದು, ಶರಣರ ಗುಣವ ಮರಣದಲ್ಲಿ ನೋಡುವಂತ ಇವತ್ತು ಹಠಾತ್ತನೆ ದುಃಖದಿಂದ ಎಲ್ಲರೂ ಮುಳುಗೋಗಿದ್ದಾರೆ. ಅದಕ್ಕೆ ಹೇಳ್ತಾರೆ, ಎಷ್ಟೊತ್ತಿಗೆ ಸಾವು ಬರುತ್ತೆ ಗೊತ್ತಿಲ್ಲ, ಪರಮಾತ್ಮ ಎಷ್ಟೊತ್ತು ಕರ್ಕೊಂಡು ಹೊರಟೋಗ್ತಾನೋ ಗೊತ್ತಿಲ್ಲ. ಆದರೆ ಇವರು ಸಿಕ್ಕಿದ್ದು ಒಳ್ಳೆ ಸಾವು. ಆದರೂ ಕೂಡ ಅಪಾರವಾದ ದುಃಖ ಮನಸ್ಸಿನಲ್ಲಿ. ಯಾಕೆಂದ್ರೆ ಚೆನ್ನಾಗಿರುವ ಸಮಯದಲ್ಲಿ, ಚೆನ್ನಾಗಿ ಆನಂದವಾಗಿರೋ ಸಮಯದಲ್ಲಿ ನಮ್ಮ ಗುರುಗಳು ಹೇಳಿದಾಗೆ ಯಾವ ಕುಂದುಕೊರತೆನೂ ಇಲ್ಲ ಈ ಮನೆ ಒಳಗಡೆ. ಅಷ್ಟು ಚೆನ್ನಾಗಿರೋ ವೇಳೆಯಲ್ಲಿ ಭಗವಂತ ಇವ್ರನ್ನ ಕರ್ಕೊಂಡ್ಬಿಟ್ನಲ್ಲ. ಈ ತಾಯಿ ಸತ್ತೋಗಿದ್ದಾರೆ ಅಂದ್ರೆ ಯಾರಿಗೂ ನಂಬಿಕೆನೇ ಇಲ್ಲ. ಅಂತ ಒಂದು ಒಳ್ಳೆ ಮಹಾಮಾತೆ ನಮ್ಮ ದೇವಮ್ಮ. ಅಂತ ಹೆಸರನ್ನ ಪಡ್ಕೊಂಡಿದ್ದವರು. ಈ ಮನೆತನದಲ್ಲಿ ಹಿರಿಯ ಸೊಸೆಯಾಗಿ ಬಾಳಿ ಬದುಕಿದಂತ ಈ ತಾಯಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಯಾವುದು ನಮ್ಮದಲ್ಲ ಭಗವಂತನ ಭಕ್ತಿ ಒಂದೇ ನಮ್ಮದು. ನನ್ನ ಗುರಿ ಯಾವುದು ಅಂದರೆ ಶಿವನ ಪಾದ ಸೇರುವುದು. ಆ ಶಿವನ ಪಾದವನ್ನು ಸೇರಿ ಮೋಕ್ಷವನ್ನು ಪಡ್ಕೊಳ್ಳೋದೇ ನನ್ನ ಗುರಿ ಅಂತ ಒಂದು ಗೀತೆಯಲ್ಲಿ ಅವರು ಸಾರ್ತಾರೆ. ಕರುಣಾಳು ಕರೆದಾಗ ಬರಬಾರದೆ, ಈ ದೇಹ ನಿನ್ನಲ್ಲಿ ಸ್ಥಿರವಾಗದೆ. ದೇವಮ್ಮನವರೇ, ಕರುಣಾಳು ಕರೆದಾಗ ಬರಬಾರದೆ, ಈ ದೇಹ ನಿನ್ನಲ್ಲಿ ಸ್ಥಿರವಾಗದೆ. ಧರೆ ತುಂಬಿದ ದುಃಖ ನೀಗಿ ಸಯ್ಯ, ಈ ಲೋಕ ಕೈಲಾಸ ನೀ ಮಾಡಯ್ಯ. ಗತಿ ಕಾಣೆನೋ ಕೈ ಬಿಡಬೇಡಯ್ಯ, ಗತಿ ಕಾಣೆನೋ ಕೈ ಬಿಡಬೇಡಯ್ಯ. ಅಯ್ಯ ಎಲ್ಲ ಗುರಿಯಾವುದಯ್ಯ.
ಬಿಡಬೇಕಯ್ಯ ಅಯ್ಯ ಎನ್ನ ಸಂಗಮನಾಥ ಕೂಡಲ ಸಂಗಮನಾಥ ಇವತ್ತು ಈ ಮಹತಾಯಿಯನ್ನು ಯಾರು ಮತ್ತೆ ನೋಡಕ್ಕಾಗಲ್ಲ, ಮಕ್ಕಳಿಗೂ ಕಾಣಲ್ಲ. ಮುತ್ತೈದೆಯ ಸಾವಿನಿಂದ ಈ ಜಗತ್ತನ್ನು ಬಿಟ್ಟು ಹೋದಂತ ಇವರಿಗೆ ನಾವು ಒಂದು ಅಶ್ರು ತರ್ಪಣದ ಜೊತೆಯಲ್ಲಿ ಒಂದು ಕಣ್ಣೀರಾಗ್ತಾ ಒಂದು ತೊಟ್ಟು ಕಣ್ಣೀರಾಗ್ತಾ ನಾವು ಅವರ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದೀವಲ್ಲ. ಇವತ್ತು ಪೂಜೆ ಮಾಡಿ ನಮ್ಮನ್ನು ಬಿಟ್ಟು ಹೋದವರೆಲ್ಲರೂ ದೇವರ ಸ್ಥಾನಕ್ಕೆ ಸೇರಿದವರು, ದೇವರ ನಾಡಿಗೆ ಹೋದವರು ಅಂತ ಅವರಿಗೆ ನಾವು ಪೂಜೆ ಮಾಡ್ತಾ 11ನೇ ದಿವಸ ಎಡೆ ಇಕ್ಕುವುದರ ಜೊತೆಗೆ ಅವರನ್ನ ಸ್ಮರಣೆ ಮಾಡ್ಕೋತೀವಲ್ಲ. ಇವತ್ತು ಅವರ ಆತ್ಮ ಕೈಲಾಸ ಸೇರುತ್ತೆ. ಸಾವು ಈ ದೇಹಕ್ಕೆ ಅದು ಎಲ್ಲೋ ಒಂದ್ ಕಡೆ ಸತ್ತೋಗುತ್ತೆ, ಅದನ್ನು ಮಣ್ಣಿಗೆ ಹಾಕ್ಬೇಕೆಲ್ಲ ಬೆಂಕಿಲಿ ಸುಡಬೇಕು. ಆದ್ರೆ ಈ ಆತ್ಮಕ್ಕೆ ಸಾವಿಲ್ಲ. ಇದು ಕೈಲಾಸದಲ್ಲಿ ಹೋಗಿ ಗಣಪದವಿಯನ್ನು ಪಡ್ಕೊಂಡು ಪರಮಾತ್ಮನಲ್ಲಿ ಮೋಕ್ಷವನ್ನು ಪಡ್ಕೊಳ್ಳುತ್ತೆ. ನೋಡಿ, ಇವತ್ತು ನಮ್ಮ ದೇವಮ್ಮನವರು ಮೊಗ್ಗೂರವರು ಇವತ್ತು ಆ ಮೋಕ್ಷವನ್ನು ಪಡ್ಕೊಂಡಿದ್ದಾರೆ. ನಾವು ನೀವೆಲ್ಲರೂ ಕೂಡ ಇವರ ದಿನವನ್ನು ಆಚರಣೆ ಮಾಡ್ತಾ ಇವತ್ತು ಒಂದು ಶಿವಕಥೆಯನ್ನು ಕೇಳಿ ಈ ತಾಯಿಗೆ ಕೈಲಾಸವನ್ನು ಬಯಸೋಣ. ಮೊದಲು ಹೇಳಿದಾಗಿ ಕುಟುಂಬ ವರ್ಗದವರು ಮಾದೇಶ್ವರ, ಬಸವೇಶ್ವರ ಅನೇಕ ಪುರೋಹಿತತನವನ್ನು ಮಾಡಿ ಆಗಮಿಕರಾಗಿ ಗೃಹ ಪ್ರವೇಶ ಅನೇಕ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಜಗದ್ಗುರುಗಳ ಬಹಳ ಸನಿಹದಲ್ಲಿರ್ತಕ್ಕಂಥ ಅವರು ಈಗ 11ನೇ ವರ್ಷದಲ್ಲಿ ಮಗ ಮಹೇಶ್ ಎಂಬ ಬಾಲಕ, ಈ ತಾಯಿಯ ಒಬ್ಬ ಮಗ. ನಾವು ಇಲ್ಲೇ ಕಾರ್ಯಕ್ರಮವನ್ನು ಮಾಡಿದ್ದು. ಇವತ್ತಿಗೆ 11 ವರ್ಷ ಬಂತೆ ನೋಡಿ. ಇವತ್ತು 11ನೇ ದಿನವನ್ನು ಮಾಡಿಸ್ಕೋತಾ ಇದ್ದಾರೆ. ಮಗನ 11ನೇ ವರ್ಷದ ದಿವಸದಲ್ಲಿ ಯಾರು? ತಾಯಿ ದೇವಮ್ಮ. ಬಹಳ ದುಃಖ ಆಗುತ್ತೆ, ಬಹಳ ಸಂಕಟ ಆಗುತ್ತೆ. ಯಾಕೆಂದ್ರೆ ಆ ಮಹೇಶ ಸುತ್ತೂರು ಗುರುಗಳ ಹತ್ರ ಮಹಾಪವಿತ್ರವಾಗಿರ್ತಕ್ಕಂಥ ವೇದಾಗಮನವನ್ನು ಕಲಿತಾ ಇದ್ದವನು, ಬಹಳ ಕೀರ್ತಿವಂತನಾಗ್ತಿದ್ದ. ಅವನನ್ನು ಭಗವಂತ ಆ ರೂಪದಲ್ಲಿ ಕರ್ಕೊಂಡ್ಬಿಟ್ಟ, ಇವ್ರನ್ನ ಈ ರೂಪದಲ್ಲಿ ಕರ್ಕೊಂಡ್ಬಿಟ್ಟ. ಸಾವಿಗೊಂದು ನೆಪ ಅಂತ ನಾನು ಹೇಗೆ ಹೇಳಿದ್ನೋ, ಎಂತೆಂಥ ಮಹನೀಯರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ. ಒಂದು ಗಿಡದಲ್ಲಿ ಹೂಗಳನ್ನ ಪೂಜೆ ಕೀಳಕ್ ಹೋಗ್ತೀವಲ್ಲ, ಬತ್ತುಗೊಂಡ್ರವು ಬಿಟ್ಬಿಡ್ತೀವಿ, ಚೆನ್ನಾಗಿರೋವು ಎತ್ಕೋತೀವಿ. ಯಾಕೆ? ಪೂಜೆಗೆ. ಹಾಗೆ ದೇವರು ಒಳ್ಳೆಯವರನ್ನ ಬೇಗ ತನ್ನ ಬಳಿ ಕರ್ಕೊಂಡ್ಬಿಡ್ತಾನಂತೆ. ಅದಕ್ಕೆ ನೋಡಿ, ಇಂಥ ಪವಿತ್ರವಾದ ಸುದಿನದಲ್ಲಿ ಅವರ ಮೈದಿಂದ್ರು ಎಲ್ಲರೂ ಕೂಡ ನನ್ನ ಜೊತೆಲಿ ಮಾತಾಡಿದ್ರು. ಆಸ್ಪತ್ರೆಯಿಂದ ಬಂದರು, ಮತ್ತೆ ಆಸ್ಪತ್ರೆ ಸೇರ್ಬೇಕಾಯ್ತೇನೋ ಅಂತ ಅವ್ರಿಗೆ ಜೀವನ ಬೇಸರ ಆಗೋಯ್ತು, ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ಅಂತ. ಅದಕ್ಕೆ ಅನೇಕ ಜನ, ಈ ಊರಿನ ಜನ ಏನಂತಂದ್ರು, ಒಬ್ಬ ಮಹಾತಾಯಿ ಕಳ್ಕೊಂಡ್ಬಿಟ್ವು, ಒಬ್ಬ ದೇವತೆ ಅಂತಿದ್ದ ತಾಯಿಯನ್ನು ಕಳ್ಕೊಂಡ್ವು, ನಮ್ಮೂರಿನಲ್ಲಿ ಎಲ್ಲರೂ ಕಣ್ಣೀರು ಹಾಕಿದ್ರು ಅಂತ ಈ ಮಾತು ಹೇಳಿದ್ರು. ಇದೇ ನೋಡಿ ಮನುಷ್ಯನ ಜೊತೆಲಿ ಬರೋದು, ಇನ್ನೇನು ಬರಲ್ಲ. ಅದಕ್ಕೆ ನಾವಿವತ್ತು ಅವರ ದಿನವನ್ನು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರ ಕುಟುಂಬ ವರ್ಗದವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ನನಗೆ ಫೋನ್ ಮಾಡಿ ಕೇಳಿದಾಗ, ಮಯೂರು ಏನಾಗಿತ್ತಪ್ಪ ಅಮ್ಮನಿಗೆ ಅಂದು. ಎಲ್ಲ ಚೆನ್ನಾಗಿತ್ತು ಸರ್, ಮೈಸೂರಲ್ಲೂ ಮನೆ ಕಟ್ತಾ ಇದ್ದೀವಿ, ಇಲ್ಲೂ ಚೆನ್ನಾಗಿದ್ದೀವಿ, ಅದು ಏನು ಗೊತ್ತಿಲ್ಲ ಸಾರ್ ಅಂತ ಆ ದುಃಖದ ಮಾತುಗಳನ್ನು ಕೇಳಿ ಬಹಳ ಸಂಕಟ ಆಯಿತು. ಯಾಕೆಂದ್ರೆ ಏನು ಬೇಕಾದರೂ ಈ ಜಗತ್ತಿನಲ್ಲಿ ಸಂಪಾದನೆ ಮಾಡ್ಕೊಂಡು ತರ್ಬೋದು, ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆಸ್ತಿ ತಗೋಬಹುದು, ಕಳ್ಕೋಬಹುದು, ಏನು ಬೇಕಾದರೂ ಆಟ ಆಡ್ಬೋದು. ಆದರೆ ಎತ್ತ ತಾಯಿ ತಂದೆ ಎಲ್ಲೂ ಸಿಗಲ್ಲ, ಎಲ್ಲೂ ತರಕ್ಕಾಗಲ್ಲ. ಎಷ್ಟು ದಿನ ನಾವು ಅವ್ರನ್ನ ಪೂಜಿಸ್ತೀವೋ, ಅವ್ರನ್ನ ಅನುಭವಿಸ್ತೀವೋ, ಅವ್ರ ಜೊತೆಲಿರ್ತೀವೋ, ಅದಷ್ಟೇ ನಮಗೆ ಶಾಶ್ವತ. ಇನ್ಯಾವುದೂ ಕೂಡ ಎಲ್ಲೇ ಹೋದ್ರೂ ಕೂಡ ಸಿಗಲ್ಲ, ಯಾವ ಆನ್ಲೈನ್ಲೂ ಬುಕ್ ಮಾಡೋಕ್ಕಾಗಲ್ಲ. ಒಬ್ಬ ಹೆಂಡತಿ ಸತ್ತೋದ್ರೆ ಮತ್ತೊಬ್ಬ ಹೆಂಡತಿ ಬರ್ತಾಳಂತೆ, ಒಬ್ಬ ಮಗ ಸತ್ರೆ ಒಬ್ಬ ಮಗನ ದತ್ತು ತಗೋಬಹುದಂತೆ. ಎತ್ತವ್ರನ್ನ ಎಲ್ಲಿ ತಗೊಳಕ್ಕಾಗುತ್ತೆ? ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು ಸಾಕಿದಂತ ತಾಯಿನ ಎಲ್ಲಿ ತರಕ್ಕಾಗುತ್ತೆ? ತಂದೆ ಎಲ್ಲಿ ತರಕ್ಕಾಗುತ್ತೆ? ಆದ್ರೆ ಪರಮ ಪವಿತ್ರವಾಗಿರ್ತಕ್ಕಂಥ ಮುತ್ತೈದೆಯ ಸಾವಿನಿಂದ ಈ ಜಗತ್ತನ್ನು ಬಿಟ್ಟು ಹೋದವರು ಈ ತಾಯಿ. ಅದಕ್ಕೆ ಕಾರ್ಯಕ್ರಮದ ಮೊದಲು ಆ ಮುತ್ತೈದೆ ಭಾಗ್ಯವನ್ನು ಕೊಂಡಾಡ್ತೇಲೆ ಕೂತಿರುವ ತಾಯಿಂದರಿಗೆಲ್ಲ ಕಣ್ಣಲ್ಲಿ ನೀರು ಬರೋದೇನು ಅಂದ್ರೆ, ಎಲ್ಲಾರ್ಗೂ ಈ ಮುತ್ತೈದೆ ಭಾಗ್ಯ ಸಿಗಲ್ಲ. ಬಯಸ್ಕೊತಾರೆ, ನಾನು ಸಾವನಲ್ಲೂ ಮುತ್ತೈದೆಯಾಗಿ ಅರಿಶಿನ ಕುಂಕುಮ ಶೋಭಿತಳಾಗಿ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ಎಲ್ರಿಗೂ ಸಿಕ್ಬಿಡುತ್ತಾ? ಖಂಡಿತ ಸಿಗಲ್ಲ. ಸಿಗೋದು ಯಾರೋ ಒಬ್ಬರಿಗಿಂತ ಅವರಿಗೆ ಮಹನೀಯ ತಾಯಂದರಿಗೆ. ಆ ಸಾವಿನಿಂದ ಹೋದಂತ ಇವರು ನಿಜವಾಗ್ಲೂ ಕೂಡ ದೇವತೆ. ಅದಕ್ಕೆ ಈ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಸಾವಿನಾಚಯುನಾರಿತಾನೋ ಸಾವಿನಾಚಯುನಾರಿತಾನೋ ಬಯಸುವ ಮಹಾಸಂಭ್ರಮ ಅರಿಶಿನ ಕುಂಕುಮ
ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಹಣೆಯ ಕುಂಕುಮವೋ ಹರನಾಣೆ ಬೆಲ್ಲು ಹರಿಶಿನದ ದಾರ ನಮ್ಮ ಆಚಾರ. ಹರಸಿ ಬಳೆಯಲಿ ಮಾನ ಉಳಿಸಿ ಒರಿಸಿ ಹೂವರೆಯಲ್ಲ ಸುಖಿಸಿ ನಗುತ್ತ ಬಾಡುವರು. ಸಾವಿರಾಜಯುನಾರಿದಾನು ಸಾವಿರಾಜಯುನಾರಿದಾನು ಮಯಸುವ ಮಹಾಸಂಭ್ರಮ. ಅರಿಶಿನ ಕುಂಕುಮ ದೇವ ಸಂಗಮ. ಸಂಭ್ರಮ ಅರಿಶಿನ ಕುಂಕುಮ ಸೌಭಾಗ್ಯದ ಸಂಭ್ರಮ. ಈ ಮಹಾತಾಯಿಗೆ ಇವತ್ತು ಸ್ವರ್ಗವನ್ನ ಮೋಕ್ಷವನ್ನ ಕೈಲಾಸ ವೈಕುಂಠವನ್ನು ಬಯಸುವಂತ ಪುಣ್ಯ ಕಾರ್ಯಕ್ರಮ ನಮ್ಮ ಮೈಸೂರು ತಾಲೂಕು ಟೀಕಾಟೂರು ಗ್ರಾಮದಲ್ಲಿ ಇವತ್ತು ಭಕ್ತಿಯಿಂದ ಆಚರಣೆ ಮಾಡ್ತಾ ಈ ತಾಯಿಗೆ ಕಥೆಯನ್ನು ಸಮರ್ಪಿಸ್ತಾ ನಾವೇನು ಕೊಡಕ್ಕಾಗಲ್ಲ. ಕಥೆಯನ್ನು ಪೂರ್ತಿ ಆಗುವ ತನಕ ಕೇಳ್ತೀವಲ್ಲ, ಪೂಜೆ ಮಾಡ್ತಾ ಅದೇ ಅವರು ಕೊಡೋ ಸೌಭಾಗ್ಯ, ಅವರು ಕೊಟ್ಟು ಕಳಿಸ್ತಾ ಇರುವಂತ ಪುಣ್ಯ. ಅದಕ್ಕೆ ಯಾರು ಕೂಡ ಅಲಗಾಡದೆ ನಿಮ್ಗೆಲ್ಲ ಟೀಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕೊನೆ ತನಕ ಕುಳಿತು ಈ ತಾಯಿಗೆ ಈ ಒಂದು ಪುಣ್ಯವನ್ನು ನಾವೆಲ್ಲರೂ ಕೂಡ ಸಮರ್ಪಿಸೋಣ. ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ತಾಯಿ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ ಹಾಕಿ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವ ಸಮರ್ಪಣೆಯನ್ನು ನಮ್ಮ ತಂಡಕ್ಕೆ ಮಾಡೋದ್ರ ಜೊತೆಗೆ ನಮ್ಮ ಹಿರಿಯ ಡ್ರಾಮಾ ಮಾಸ್ಟರ್ ಆಗಿರ್ತಕ್ಕಂಥ ನರಸಿಂಹಾಚಾರ್ಯ ಅವರಲ್ಲಿ ಆಗಮಿಸಿದ್ದಾರೆ. ಅಯ್ಯೋ ಹಳಬರು ನಮಗೆ ಗೊತ್ತಿಲ್ವೇ, ಪಾತ್ರ ಎಲ್ಲ ಮಾಡಿದ್ದೀನಿ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗ್ರಾಮದ ಹಿರಿಯ ಡ್ರಾಮಾ ಮಾಸ್ಟರು, ಅವ್ರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಕೀಬೋರ್ಡ್ ವಾದಕರಾಗಿ ಗುರುಕುಮಾರ್ ಅವರು, ತಬಲಾ ವಾದಕರಾಗಿ ನಾಗೂರ್ ಅವರು ಮತ್ತು ರಿದಮ್ ಪ್ಯಾಡ್ ಕಲಾವಿದರಾಗಿ ಜಗದೀಶ್ ಅವರು ಮತ್ತು ತಾಳವಾದ್ಯ ಕಲಾವಿದರಾಗಿ ಲೋಕೇಶ್ ಅವರಿಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲ ಗ್ರಾಮಸ್ಥರು ಮುಖಂಡರುಗಳು ಎಲ್ಲರೂ ಕೂಡ ಆಗಮಿಸಿರುವಂಥ ಈ ಸಂದರ್ಭದಲ್ಲಿ ಇವತ್ತು ಮಲೈಮಹದೇಶ್ವರನ ಒಂದು ಪುಣ್ಯಕಥೆ ಪೂಜೆ ಮಾಡಿ ಮನದೇವನಾಗಿ ಈ ಮನೆಯಲ್ಲೇ ಮಹದೇಶ್ವರ ನಿಲಯ ಅಂತ ಈ ಮನೆಯಲ್ಲೇ ವಾಸವಾಗಿದ್ದಂಥ ಈ ತಾಯಿಗೆ ಈ ಒಂದು ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ರಿಗೂ ಶುಭವಾಗಲಿ. ಉಘೇ ಮಾತ್ಮಲ್ಲಯ್ಯ, ಉಘೇ ಮಹದೇಶ್ವರ. ಇದ್ಯಾಕ ಕಡೆ ಹೆಂಗ್ ಕೂತಿದ್ದಾರೆ ಗಂಟಿನ ಕಡೆಯವ್ರ ಕಡೆಗೆ ಒಂಚೂರು ಜೋರಾಗಿ ಕೂಗಿ. ನಿಮ್ಮೂರ್ಲು ಮಾದಪ್ಪ ಇದ್ದಾನೆ, ಜೊತೆಗೆ ಈ ಪವಿತ್ರವಾಗಿರ್ತಕ್ಕಂಥ ಈ ಮಹದೇಶ್ವರನ ಪೂಜೆ ಮಾಡತಕ್ಕಂಥ ಮನೆತನದವರು ಇವರು. ಮಹದೇಶ್ವರನ ವೈಭೋಗವಾದ ಕೊಂಡ ಮತ್ತು ಪರ ನಡೀತಕ್ಕಂಥ ಊರು ಇದು. ಮುಂದಿನ 15 ದಿವಸಕ್ಕೆ ಮಹದೇಶ್ವರನ ಒಂದು ಪವಿತ್ರವಾದ ಪೂಜಾ ಪರ ಇದೆ. ಅದು ಬಹಳ ಶ್ರೇಷ್ಠವಾಗಿ ಗ್ರಾಮದಲ್ಲಿ ಬಹಳ ಕಟ್ಟುನಿಟ್ಟಾಗಿ 15 ದಿವಸಗಳ ಕಾಲ ಮಾದಪ್ಪನಿಗೆ ಒಂದು ಪವಿತ್ರವಾದಂಥ ಸೇವೆ ಮಾಡುವಂತ ಗ್ರಾಮ ಇದು ನಮ್ಮ ಕಾಟೂರು ಮಹದೇಶ್ವರ, ಟೀಕಾಟೂರು ಮಹದೇಶ್ವರ. ನಿಮ್ಮೆಲ್ಲರಿಗೂ ಒಲಿಲಿ, ಅದಕ್ಕೆ ಅವನಿಗೆ ಜೋರಾಗಿ ಹೋಗ್ಬೇಕು. ಗೇ ಮಾತ್ಮಲ್ಲಯ್ಯ.
ಬಸವೇಶ್ವರನ ಪಾದಕ್ಕೆ, ಮಲೆ ಮಹದೇಶ್ವರನ ಪಾದಕ್ಕೆ, ನಾರಾಯಣ ಸ್ವಾಮಿ ಪಾದಕ್ಕೆ, ಮಲೆ ಸ್ವಾಮಿ ಅಯ್ಯಪ್ಪನ ಪಾದಕ್ಕೆ, ಗುರುಮಲ್ಲೇಶ್ವರ ಪಾದಕ್ಕೆ. ನೀವಂಚೂರು ಕೂಗ್ರವ. ಈ ಚಿಕ್ಕ ಮಕ್ಕಳಾರು ಇದ್ದರು, ಅವರು ಕೂಗ್ತಿದ್ದು ಮಲ್ಕೊಂಡ್ಬಿಟ್ಟವ. ಜನ ಸಾಕು ವಿಪರೀತವ ಸೇರವ್ರೆ. ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು. ಗೇ ಮಾತ್ಮಲ್ಲಯ್ಯ, ಗೇ ಮಹದೇಶ್ವರ. ಶ್ರೀಶೈಲದಲ್ಲಿ ಹುಟ್ಟಿ ಪರಮ ಪವಿತ್ರವಾಗಿರ್ತಕ್ಕಂಥ 77 ಮಲೆಗೆ ಬಂದು ಸೇರುವಂತ ಈ ಮಾಯ್ಕಾರ ಮಹದೇಶ್ವರನ ಈ ಪುಣ್ಯಕತೆ ಇವತ್ತು ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಎಷ್ಟೇ ಸಾರಿ ಕೇಳಿದ್ರು ನಮ್ಮ ಫೇಸ್ಬುಕ್ ಅಲ್ಲಿ ದಿನ ನೋಡ್ತಾ ಇರ್ತಾರೆ, ಮಹದೇಶ್ವರ ಕತೆ ಕೇಳ್ತಾ ಇರ್ತಾರೆ, ಧನುಸುರುಳಿ ಮುಖಾಂತರ ಕೇಳ್ತಾ ಇರ್ತಾರೆ. ಎಲ್ಲಾ ದೇವಸ್ಥಾನಗಳು ಕೂಡ ನಮ್ಮ ಹರಿಕತೆ ಹಾಕೇ ಬಿಟ್ಟಿರ್ತಾರೆ, ಪೂರ್ತಿ ಕೇಳ್ಬೋದು. ಆದರೆ ಪ್ರತಿ ತಿಂಗಳು ಮಾದಪ್ಪನಲ್ಲಿ ಹೋಗ್ತೀವಿ. ಯಾಕೆ ಹೇಳಿ? ಅದೇ ಮಾದಪ್ಪ, ಅದೇ ದೇವ್ರ ಕೈ ಮುಗಿತಾ ಇರ್ತೀವಿ. ದಿನನಿತ್ಯದ ಕರ್ಮಗಳನ್ನ ದೂರ ಮಾಡು ಮಹದೇಶ್ವರ ಅಂತ ನೆನೆದವರ ಮನದಲ್ಲಿ ಮಾದೇವ ಅಂತ ಇವನಿಗೆ ನಾವೆಲ್ಲಿ ಕೂತ್ಕೊಂಡು ನೆನ್ಸ್ಕೋತೀವಿ, ಅಲ್ಲೇ ಇರ್ತಾನಂತೆ. ನಮ್ಮ ಕಾಟೂರು ಮಹದೇಶ್ವರ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ ಇರುವಂತಹ ಪವಿತ್ರವಾದಂತಹ ಗ್ರಾಮ. ಉಗೇ ಮಾತ್ಮಲ್ಲಯ್ಯ, ಆನಮಲೆ, ಜೇನುಮಲೆ, ಗುತ್ತಮಲೆ, ಗುಲಗಂಜಮಲೆ, 77 ಮಲೆ, ತಪ್ಪದ ನಾಟ ನಾಡುವಂತ ನಮ್ಮ ಪಾದ ಮುತ್ತುಮಲೆ ಮಾನವನ ಪಾದ ಕೊಂಸಾರು. ಉಗೇ ಮಾತ್ಮಲ್ಲಯ್ಯ, ಉಗೇ ಮಾಯ್ಕಾರ. ಗಿರಿಯೋನೆ ಮುದ್ದಾದ ಮನೆಯೋನೆ ಬಾಳಲ್ಲಿ ಬೆಳಕ ತಂದವನೇ, ಬಾಳಲ್ಲಿ ಬೆಳಕ ತಂದವನೇ. ಮೂಡಲಗಿರಿಯೋನೆ ಮುದ್ದಾದ ಮನೆಯೋನೆ ಬಾಳಲ್ಲಿ ಬೆಳಕ ತಂದವನೇ. ನಿನ್ನಂತ ಬೇರೆ ಪಾದವ ಬಿಡಲು ನಿನ್ನಂತೆ ಬೇರೆ ನಾನೇ, ಪಾದವ ಬಿಡಲು ನಾನೇ. ಓ ಮಾದೇವ ಎಂದು, ಮಾದೇವ ಎಂದು ಕೂಗಿದಾಗ ಓಡಿ ಬಂದು ಬಾಳಲು ಬೆಳಕ ತಂದೋನೆ. ಮೂಡಲಗಿರಿಯೋನೆ ಮುದ್ದಾದ ಮನೆಯೋನೆ ಬಾಳಲು ಬೆಳಕ ತಂದೋನೆ, ಬಾಳಲು ಬೆಳಕ ತಂದೋನೆ. ಶರಣಂತೆ ಅಲ್ಲಿಗೆ ಮುಚ್ಚಲ್ಲಿ ಮನಸಾರ ಮುಗಿಯಂತೆ. ಅಲ್ಲಿಗೆ ನಾ ಬಂದೆ ಮಹದೇವ ಶರಣಂತೆ ಅಲ್ಲಿಗೆ ಮುಚ್ಚಲ್ಲಿ ಮನಸಾರ ಮುಗಿಯಂತೆ. ಕೃಷ್ಣವ ಕಳೆಯಂತೆ ಕೈ ಹಿಡಿದು ಸಲಹೆಂತೆ ಓಡಿ ಬಂದು ಬಾಳಲು ಬೆಳಕ ತಂದೋನೆ. ಕೂಡಲಗಿರಿಯೋನೆ ಮುದ್ದಾದ ಮಲೆಯೋನೆ ಬಾಳಲು ಬೆಳಕ ತಂದೋನೆ, ಬಾಳಲು ಬೆಳಕ ತಂದೋನೆ.
ಜನುಮವನ್ನು ನೀ ಪಾವನವಾಗಿಸುವೆ. ನಂಬಿದ ಭಕ್ತರನ್ನು ಕಾಪಾಡು ಎಂದು ನಿನ್ನೆಯ ಬಳಿ ಬಂದು ಗುಡಿವಾಗಿಲಿಗೆ ನಿಂದು ಓ ಮಾದೇವ ಎಂದು ಮಾದೇವ ಎಂದು ನಾ ಕೂಗಿದಾಗ ಓಡಿ ಬಂದು ಬಾಳಲು ಬೆಳಕ ತಂದೋನೆ. ಮೂಡಲಗಿರಿಯೋನೆ ಮುದ್ದಾದ ಮಲೆಯೋನೆ ಬಾಳಲ್ಲಿ ಬೆಳಕ ತಂದೋನೆ. ಬಾಳಲ್ಲಿ ಬೆಳಕ ತಂದೋನೆ. ನಿನ್ನಂತೆ ಬೇರೆ ನಾಳೆ ಪಾದವ ಬಿಡಲು ನನ್ನಾಳೆ. ನಿನ್ನಂತೆ ಬೇರೆ ನಾಳೆ ಪಾದವ ಬಿಡಲು ನನ್ನಾಳೆ. ಓ ಮಾದೇವ ಎಂದು ಮಾದೇವ ಎಂದು ನಾನು ಕೂಗಿದಾಗ ಓಡಿ ಬಂದು ಬಾಳಲು ಬೆಳಕ ತಂದೋನೆ. ಶರಣು ಶರಣಯ್ಯ ನಿನ್ನ ಪಾದಕ ಶರಣಯ್ಯ ಮನದೇವ ಮಲಯ ಮಾದಯ್ಯ. ಮನದೇವ ಮಲಯ ಮಾದಯ್ಯ. ಹೇ 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 ಲಾ 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 ಮಾದೇಶ್ವರ. ಉಗೇ ಮಾತ ಮಲ್ಲಯ್ಯ, ಗೇ ಉಗೇ ಮಾಯಿಕಾರ, ಗೇ ಉಗೇ ಮಾದೇಶ್ವರ. ಗೇ